ಮುನ್ಸ್ವಾಮಿ ಅವರಿಗೆ ಟಿಕೆಟ್ ತಪ್ಸಕ್ಕೆ ನಾನು ಹೊಣೆ ಅಂತಾರೆ. ಯಾರ ಬುದ್ಧಿರೋಲ್ಲ ಮಾತಾಡಿ. ಅವತ್ತು ಕುಮಾರಣ್ಣವ್ರಿಗೆ ಎಲ್ಲಿ ಸೀಟ್ ಕೊಡೋರು? ಕೋಲಾರ ಬಿಟ್ಟಿದ್ದೀನಿ, ಯಾರು MP ಚಾನ್ಸ್ ಇತ್ತ ಅವ್ರಿಗೆ? ಯಾವಾಗ ನನ್ನ ಟಿಕೆಟ್ ತಗೊಳ್ಳೋದೇ ಕಷ್ಟ ಅಧ್ಯಕ್ಷ. ನಾವು ಹೋಗಿ ಮುನ್ಸ್ವಾಮಿ ಅವ್ರು ಕೊಡ್ಬೇಡ ಅಂತ ಹೇಳಿದ್ರೆ ಕೇಳ್ತಾರ ಬಿಜೆಪಿ ಅವರು? ಈಗ ನನಗೆ ಕೊಡ್ಬೇಡ ಅಂತ ಎಷ್ಟೋ ಜನ ಹೇಳಿದ್ರು, ಕೇಳಿದ್ರ? ಅವ್ರು ನಿರ್ಧಾರ ಮಾಡ್ತಾರೆ. ಅವತ್ತು ಕೋಲಿಷನ್ ಪಾರ್ಟ್ನರ್ ಕುಮಾರಣ್ಣ ಬಂದ ಕೇಳ್ರಿ, ಇಲ್ಲಿ 2 ಕೊಡ್ಲೇಬೇಕಾಗಿತ್ತು ಅವ್ರಿಗೆ. ಅವರು ಸ್ವಂತ ಬಾಬೈದ ಯಾರು ಡಾಕ್ಟರ್ ಮಂಜಾತ್ ಅವರು ಅವ್ರ ಪಾರ್ಟಿಲಿ ಅವ್ರಿಗೆ ಕೊಡ್ಲಿಲ್ಲ, ಸಿಂಬಲ್ ಚೇಂಜ್ ಮಾಡ್ಕೊಂಡ್ರು. ಬಿಜೆಪಿ ನಾನು ಹೇಳಿದ್ದು ನೀವು ಹೇಳಿದ್ದು ಯಾರು ಕೇಳಲ್ಲ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಇವನು ಬಿಜೆಪಿ ಬೇಡ ಅನ್ಸಿದ್ರೆ ನನಗೆ ಕೊಡಲ್ಲ ಟಿಕೆಟ್. ನನ್ನ ಮೇಲೆ ಹಾಕಿದ್ರಲ್ಲಪ್ಪ, ಎಲ್ಲಾ ಟಿವಿಗಳಲ್ಲೂ ಬಂತು ಸೇರ್ಪಡೆ ಆದಾಗ. ಯಾರು ಹಾಕ್ಸಿದ್ರು ಅಂತಂತೆ, ಅದು ಸೋಟು ಸೈಟು ಎಲ್ಲ, ಅದು ಕಳ್ಳ ಪಿತ್ತು ಎಲ್ಲ ಹಾಕಿದ್ರು. ಅದನ್ನೆಲ್ಲ ಅವರು ವಿಮರ್ಶೆ ಮಾಡಿ ಅದ್ರ ಡೀಟೇಲ್ಸ್ ತರಿಸ್ಕೊಂಡು ನಾನೇನಾದ್ರು ಇನ್ವಾಲ್ವ್ ಆಗಿದ್ದೀನ ಅದನ್ನೆಲ್ಲ ನೋಡೇ ನನಗೆ ಟಿಕೆಟ್ ಕೊಟ್ಟಿದ್ದು. ಇದು ಬಿಜೆಪಿ ಹಂಗೆಲ್ಲ ಕರ್ಕೊಳ್ಳಲ್ಲ. ಮುನ್ಸ್ವಾಮಿ ಅವ್ರನ್ನ ಏನಂದೆ ನೀನು? ಗಾಳಿಗೆ ಬಂದು ಗಾಳಿಗೆ ಹೋದೆ ಅಂತ ಹೇಳ್ದೆ ನೀನು. ಮುನ್ಸ್ವಾಮಿ ಅವ್ರನ್ನ ಬಾಯಿಗೆ ಬಂದಂಗೆ ಬೈದೆ. ಈಗ ತಗೊಂಡೆ ಬಂದ್ಬಿಟ್ರಿ. ಯಾಕಪ್ಪ ಹೆಂಗೆ ಟೈಪ್ಸ್ತೀಯ? ಮೊನ್ನೆ ನನ್ನನ್ನು ಹೊಗಳ್ತಾ ಇದ್ದೆ, ಊಡಿ ಬಿಜಿ ಕುಮಾರ್ ಏನೋ ಮಾತಾಡಿದ್ರು ಅಂತ ಹೇಳಿ ನನ್ನ ಹೊಗಳ್ತಾ ಇದೆ. ಬಂದಾದ್ರೂ ಒಂದ್ಸರಿಯಪ್ಪ ಬರ್ತಾನೆ, ಬರೀ ಇಶ್ಯೂಸ್ ಬಗ್ಗೆ ಮಾತಾಡುವಂತಾನೆ ಅಂತ. ನಿನಗೆ ಹೆಂಗ ಬೇಕು ಅಂತ ಇರ್ತೇನೆ. ನಂತರ ಅದೇನಂತಾರೆ, ಯಾವ ಟೈಪ್ ಬೇಕು ಹಂಗೆ ತಿರ್ತೀಯ. ಎಲ್ಲಿ ಇನ್ನೇನ ಕೇಳ್ತು ಬಸ್ ನಮ್ಮ ಪತ್ನಿ ಅವ್ರ ಹೋಗಿ ಕೇಶವ್ ಅವ್ರ ಹತ್ರ ದುಡ್ಡು ಇಸ್ಕೊಂಬಂದ್ರಂತೆ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ 100% ಸೋಲ್ಸಿದ್ದೀರಿ ಅಂತ ಕೂಡ. 100% ಕೇಶವ್ ಆಫೀಸ್ ಇದ್ದಿದ್ದು ಮಲೇಶ್ವರಮಲ್ಲಿ. ನಾನು ಇಲ್ಲಿರ್ತೀನಿ, ಅಲ್ಲೆಲ್ಲ ದುಡ್ಡು ಕೊಡ್ಬೇಕಲ್ಲ, ಬೂತ್ ಖರ್ಚು ಅದಕ್ಕೆಲ್ಲ. ಅಲ್ಲೊಂದು ತಗಂಬ ಅಮ್ಮ ಎತ್ಕೆ ಬಂದಿದ್ದು ನಿಜ, ದುಡ್ಡು ಕೊಟ್ಟಿರೋದು ನಿಜ, ದುಡ್ಡು ಶಾರ್ಟೇಜ್ ಆಗಿ ಕೇಶವ್ ಓಡೋಗಿದ್ದು ನಿಜ ಅಲ್ವಾ? ಆ ದುಡ್ಡು ಇಟ್ಕೊಂಡಂತ ನಾನು ಅದಕ್ಕೆ ಸೋಲೋದ ಕಾರಣ ಅವರೇ ದುಡ್ಡು ಮನೇಲಿ ಇಟ್ಕೊಂಡ್ಬಿಟ್ರು ಅಂತ ಆರೋಪ. ಎಷ್ಟೊಂದು 200 ಕೋಟಿ ಕೊಟ್ಟಿದ್ರು, ಅದನ್ನ ಉಳಿಸ್ಕೊಂಡ್ಬಿಟ್ಟು ಸೋತ್ರು. ಹೆಂಗದು ನನಗೆ. ಆಮೇಲೆ ನಾನು ಇಡೀ ಮಾಲೂರು ತಾಲೂಕಲ್ಲ, ಕೋಲಾರ ಜಿಲ್ಲೆ ಯಾರ ಒಬ್ರು ಎಲೆಕ್ಷನ್ ದುಡ್ಡನ್ನ ನಾನು ಉಳಿಸ್ಕೊತಿದ್ದೀನಿ ನಂಬ್ತಾರ? ಎಲೆಕ್ಷನ್ ದುಡ್ಡು ಖರ್ಚು ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟನೆ ನಾನು. ಕರೆಕ್ಟಾ? ಏನ್ ಹೇಳ್ತೀಯ ನಂಜೇಗೌಡ್ರೆ? ಈ ತರ ಮಾಡಿದ್ರೆ ಗೌಡ್ರೆ ನಾನು ಪಾಪ ಗೌರವ ಕೊಡೋದು ಎಂಡಿಂಗ್ ಬರ್ತಾ ಇದ್ದೀನಿ. ಗೌಡ್ರೆ ಈ ತರ ಮಾಡೋದು ಸರಿ ಅಲ್ಲ. ಕೇಶವ್ ಅವ್ರದ್ದು ದುಡ್ಡು ನಾನು ಎತ್ಕೊಂಡೋಗ್ತಿದ್ದ. ಬಾ ಎಲ್ಲ ಇದ್ರೆ ದುಡ್ಡು ಕೊಡ್ಬೇಕಾದ್ರೆ ಜಾಸ್ತಿ ಎತ್ಕೊಂಡು ಹೋಗಿದ್ದೆ. ಯಾರೋ ಹೇಳಿದ್ರು ನೆನ್ನೆ ದುಡ್ಡಲ್ಲಿ ಶಾರ್ಟೇಜ್ ಅಂತಲ್ಲ ಅಂಟೋದಕ್ಕ. ಇದು ಪಂಚಾಯತ್ಗೆ ಏನ್ ಬೇಕು ಸೈಕಲ್ ಕ್ಷೇತ್ರಕ್ಕೆಲ್ಲ ಫಸ್ಟ್ ದುಡ್ಡು ಎತ್ಕೊಂಡು ಹೋಗಿದ್ದ ಆತ್ನೆ. ನೀವ್ ಹೇಳ್ದಾಗ ಯಾಕಂದ್ರೆ ಅವತ್ತು ದುಡ್ಡು ತಗೊಂಡಿದ್ದು ಆತ್ನೆ ದುಡ್ಡು ಇಡ್ಸೋದೆಲ್ಲ ಬರೋದು ತರಿಕ ನೋಡಿ. ಎಲ್ಲೆಲ್ಲಿ ಓದ್ಬೋದು ಅಲ್ಲೇ ಓದ್ಬೋದು. ನಾನು ಹಂಗೆ ಬದುಕಿಲ್ಲ, ಅರ್ಥ ಆಯ್ತಾ? ಈ ಕುರ್ಗಾಲ್ ಮೊನ್ನೆ ಎಲೆಕ್ಷನ್ಗೆ ಹೋಗಿದ್ದೆ. ಕುರ್ಗಾಲ ಎತ್ಕೆ ಮಣ್ಣ ಕೊಟ್ಬಿಟ್ಟು ಬಂದ ಕೇಳಿ ಅಧ್ಯಕ್ಷ ಹೇಳ್ತಾರೆ. ಕುರ್ಗಾಲ್ ಎಲೆಕ್ಷನ್ ಏನಾದ್ರು ಗೊತ್ತು, ತಿಂಗಳು ಗೊತ್ತಿಲ್ಲ ನನ್ನ ಹತ್ರ. 5 ವರ್ಷ ಎಲ್ಲಾರು ತಿಂದಿದ್ರು. ದಾಸಡ ನೀವೇನ ನೋಡಿ ಹೋಗ್ಬೇಕಾಗಿತ್ತಲ್ಲ. 5 ವರ್ಷದಿಂದ ಎಲ್ಲ ಒಟ್ಟಿಲ್ಲ, ಬರೀ ಕೇಶವ್ ಹತ್ರ ಮಾತ್ರ ಇರ್ತೀನಿ ನನಗೆ. ಇನ್ನು MP ಎಲೆಕ್ಷನ್ ಕೊಟ್ಟಿರೋ ದುಡ್ಡು ಬಂದಿಲ್ಲ ವಾಪಸ್ ಅಂತ ಇಲ್ಲಿ ಹೇಳ್ತಾ ನೋಡಿ. ನೀವಿದ್ಯಾ? ನೀವು ಹೆಂಗಿರೋ ಪತ್ರಕರ್ತ ನಾನು ಎದ್ದು ಓಡಂಗ್ ಮಾಡ್ಬೇಕು. ನೀವು ತಾವೇ ಹೇಳ್ತಾ ಇದ್ರಲ್ಲ ಸರ್, MLC ಎಲೆಕ್ಷನ್ ಅಲ್ಲಿ ಅವ್ರನ್ನ MLC ಮಾಡೋದಕ್ಕೆ ವಿರೋಧ ಮಾಡಿದ್ರಿ ನೋಡ್ರಿ. MLC ಎಲೆಕ್ಷನ್ಗೆ ಆತನ ವಿರೋಧ ಮಾಡಂಗಿದ್ರೆ ನಾನು ಆತನಿಗೆ ಸೀಟ್ ಕೊಡಿಸಿ ನಾನು ಇಟ್ಕೋಬೋದಾಗಿದ್ದ ಜೊತೆಲೇನೆ. ಅವತ್ತು OBC ಕೊಡ್ಬೇಕು ಅಂತ ದೇವೇಗೌಡರು ನಿರ್ಧಾರ ಮಾಡಿಬಿಟ್ಟಿದ್ರು. OBCಗೆ ಮನೋಹರ್ ಅವ್ರಿಗೆ ಮೊದಲಿಂದ ಈ MP ಎಲೆಕ್ಷನ್ ಅಲ್ಲಿ ಪಾಪ ದುಡ್ಡು ಹಾಕಿ ಸೋತಿದ್ರು, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಕರೆಕ್ಟಾ? ಆ ಒಂದು ಕರುಣೆ ಇತ್ತು ಅವತ್ತು ಅವ್ರಿಗೆ. ನಾವು ಕೇಳಿದ್ವಿ. ಆಮೇಲೆ ನಿಮ್ಗೆ ಅಲ್ಲೆಲ್ಲ ಮಡಿಕೇರಿ ಇಲ್ಲ ಅಂತಾನೆ ಹೇಳಿದ್ರು, ದೇವೇಗೌಡರು ಕುಮಾರಣ್ಣನ್ಗೆ ನಾನು ಹೋಗಿ ಸೀಟ್ ಕೊಡ್ಸಕ್ಕಾಗ್ತದ? ಅವ್ರ ನಿರ್ಧಾರ ಅಲ್ವಾ ಅದು? ಹೇಳ್ಕಂತಾರೆ ನೀನ್ MLC ನಾನು ಮಾಡಿದ್ದ ಆ ಕೆಟ್ಟ ಕೆಲಸ ನನಗೆ ಬೇಡ ಬಿಡಪ್ಪ. ನೀನ್ MLA ಆಗು, ನಿನ್ನ ಕಷ್ಟಪಟ್ಟು ನೀನೇ ಆಗಿದ್ದಿಲ್ಲ, ಇನ್ನೇನು ಇವಾಗ ಅದಕ್ಕಿಂತ ಒಳ್ಳೇದಾಯ್ತಲ್ಲ. ಜೊತೆಗಿರೋರ್ನ ವಿರೋಧ ಮಾಡ್ಬೇಕು, ನಿನ್ನಂತ ವಿರೋಧ ಮಾಡ್ಲೇಬೇಕು. ಆಯ್ತು. ಈ ಡೈರೆಕ್ಟರ್ ಮಾಡಿದ್ ಯಾರಂತೆ? ಅವತ್ತು ಎಲ್ಲರೂ ವಿರೋಧ ಮಾಡಿದ್ರು.
ಯಾವುದೇ ಕಾರಣಕ್ಕೂ ಕೊಡಬೇಡ ಅಂತ. ಈ ಪಾಪಣ್ಣನು ಆಮೇಲೆ ಪ್ರದೀಪ್ ರೆಡ್ಡಿ ಅವ್ರು ಬಂದೇ ಯಾವುದೇ ಕಾರಣಕ್ಕೂ ಬೇಡ ಕೊಡಬೇಕು ಅಂತ ಕೂತ್ಕೊಂಡ್ರು. ಪ್ರಸನ್ನ ನಮ್ಮ ಪಾರ್ಟಿಗೆ ಸೇರಿಲ್ಲ, ಇನ್ನ ಪ್ರಸನ್ನ ಕೊಡಬಾರ್ದು ಅಂತ ಮಾಡಿಲ್ಲ ನಿನ್ ಡೈರೆಕ್ಟ್ರು. ನಾನು ಅವತ್ತು ಗೋವಾ ಬರಲಿಲ್ಲ ಅಂದಿದ್ರೆ ಅಲ್ಲಿ ಇದ್ದವರೇ ಓಟ್ ಆಗ್ತಾ ಇರ್ಲಿಲ್ಲ ನಿನ್ಗೆ. ನನಗೆ MP ಎಲೆಕ್ಷನ್ ಹಿನ್ನಡೆ ಆಗಿತ್ತು. ಯಾವುದೇ ಕಾರಣಕ್ಕೂ ಹಂಗ ಆಗೋದು ಬೇಡ, ಜೊತೆಲಿದ್ದು ಮೋಸ ಮಾಡೋದು ಬೇಡ, ನನ್ನ ಜೊತೆಲಿದ್ದು ಲೀಡರ್ಸ್ ಎಲ್ಲ ಕೊಡಬೇಡ, ಇನ್ನೂ ಚಾನ್ಸ್ ಇದೆ. ಹೇಗೆ ನೋಡ್ಸೋಣ, ಏನ್ ಹೇಳೋ ಎಲ್ಲ ನೀವೇನಂದ್ರಿ ಫರ್ಮ ಮಾಡಿ ಅಂತ ಇದೆಯಾ ಅಂತ ಹೇಳಿದ್ರು. ಅಲ್ಲೇ ತಪ್ಪು ಮಾಡ್ತಾ ಇದೆಯಾ ಅಂದ್ರು. ಇವ್ರು ಯಾರ ಮಾತು ಬೆಲೆ ಕೊಡದೆ ನಿನ್ನ ಜೊತೆಗಿದ್ಯಾ ಅಂತ ಒಂದೇ ಕಾರಣಕ್ಕೆ ಡೈರೆಕ್ಟ್ ಮಾಡಿದ್ವಿ. ನೀನ್ ಅದಕ್ಕೆ ಏನೇನು ಮಾಡಿದೆ, ನಿನ್ಗೆ ಯಾರು ಹಾಳಾಗ್ತದೋ ಅವ್ರ ಮನೆಗೆ ಕರು ಸಾಯ್ಲಿ ಅನ್ನೋದೇ ನಿನ್ನ ಬುದ್ಧಿ. ಕರೆಕ್ಟಾ? ಹಾಲಾಕವ್ರ ಮನೆಗೆ ಕರು ಸಾಯ್ಬೇಕು, ನೀನ್ ಮಜಾ ಮಾಡ್ಬೇಕು. ಮಾಡಿದ್ನ ಡೈರೆಕ್ಟ್ ಮಾಡಿದ್ನಲ್ಲ, ನಾನು ಮಾಡಿದ್ನಲ್ಲ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ಲಿಲ್ಲ ಇಲ್ಲ ನನ್ನ ಜೊತೆಗಿದ್ದಾಗ. ಅದ್ರ ಮೇಲೆ ನೀನ್ ನಡೆ ಬಾರ. ನಿನ್ಗೆ ಹೆಂಗ್ ಸೀಟ್ ಸಿಕ್ತು ಅಂದ್ರೆ ಅದೇ ಜಾಫರ್ ಶರೀಫ್ ಅವಾಗ ಯಾವಾಗ MP ಕೊಟ್ಟಿದ್ರಂತಲ್ಲ ಸೀಟ್, ಹಂಗೆ ನಿನ್ಗೆ ಸಿಕ್ತು. ಕಾಂಗ್ರೆಸ್ ಅನ್ನ ಒಂದ್ ಇದ್ರಲ್ಲಿ ಬದುಕ್ತಾ ಇದೆಯಾ, ಆ ಕಾಂಗ್ರೆಸ್ಗಾರ ಒಳ್ಳೆ ಹೆಸರು ಬರಂಗ್ ಮಾಡು, ಎಲ್ಲಾರು ಬೈಕಳಂಗ್ ಮಾಡ್ಬೇಡ. ಸರ್, ಆನೆಪುರ ಹನುಮಂತಪ್ಪನ ನೀವೇನೋ ಅವ್ರ ಮನೆಯಲ್ಲಿ ಅವಾಚ್ಯ ಶಬ್ದಗಳು ನಿಲ್ಲಿಸಿರುತ್ತೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಬಿಟ್ಟು ಬಂದೆ ಅಂತ ಹೇಳ್ತಿದ್ದಾರೆ ಸರ್. ಅದ್ರ ಬಗ್ಗೆ ಅಲ್ಲ, ಆನೆಪುರ ಹನುಮಂತಪ್ಪನವ್ರು ಏನ್ ಮಾಡಿದ್, ಏನಕ್ಕೆ ಬೈದೆ ಅಂತ ಹೇಳಿದ್ರೆ, ಆನೆಪುರ ಹನುಮಂತಪ್ಪನವ್ರು ಏನ್ ಮಾಡಿದ್ರು, ಅಲ್ಲಿ ಬಂದು ನಂಜೇಗೌಡ ಕೊಡಬೇಡ ಅಂತ ಹೇಳೋದು, ನಂಜೇಗೌಡ ಮುಂದೆ ಕೊಡು ಅಂತ ಹೇಳೋದು, ಅದಕ್ಕೆ ಬೈದೆ. 100% ನಿಜ. ಇದ್ದಾಗ ಪಂಚ ಕಡೆ ಇಂಥವೆಲ್ಲ ಮಾಡ್ಬೇಡ್ರಿ. ಅವತ್ತು ಮನೇಲಿ ನನ್ನ ಹತ್ರ ಅಷ್ಟು ದೊಡ್ಡದಿಷ್ಟು ಕುಮಾರಣ್ಣನ್ ಕೇಳ್ರಿ, ನನ್ನ ಯಾಕೆ ಸಾಯಿಸ್ತೀರಾ, ಹಿಂಗೆ ಕರ್ಮಗಳು ಮಾಡ್ಬಿಡ್ರಿ. ಒಯ್ದಿದ್ದು 100% ನಿಜ. ಅದಕ್ಕೆ ಅವ್ರು ಹೋಗಿದ್ದಂತ, ಬೇರೆ ಯಾವ್ದಕ್ಕೂ ಅಲ್ಲಂತ. ಬಿಜೆಪಿಗೆ ಸೇರ್ಕೊಳ್ಳಕ್ ರೆಡಿ ಇದ್ದು ಗ್ಯಾಬ್ ನಮ್ಗೆ ಬ್ಯಾನರ್ಗೆಲ್ಲ ಹೊಡ್ಸಿದ್ರಿ ಜನ, ಮತ್ತೆ ಯಾಕೆ ಕಾಂಗ್ರೆಸ್ ಹೋಗ್ರಿ? ನಿಮ್ಮನ್ನ ನೀವು ಉಳಿಸ್ಕೊಳಕ್ ಹೋಗಿದ್ ನೀವು. KH ಮುನಿಯಪ್ಪನವ್ರು ಅವತ್ತಿಲ್ಲ ಅಂದಿದ್ರೆ ನಿನ್ನ ರಾಜಕೀಯ KH ಮುನಿಯಪ್ಪನವ್ರು ಹೇಳಾರಲ್ಲ ಬದಾಸಣ, ಜೈಲ್ಗೆ ಹೋಗ್ಬೇಕಾದ್ರೆ ನಂಜೇಗೌಡನ ಉಳಿಸ್ತೆ ಅಂತ ಹೇಳಿದಾರಲ್ಲ, ಅದಕ್ಕಿಂತ ಬೇಕಾ ನಾನ್ ಹೇಳಿರೋ ಮಾತಾ? ಕರೆಕ್ಟಾ? ನಾನೇನು ಅಲ್ಲಿಗಳಿದ್ದೀನ ಮಾಡಿರೋದೇ ನಿಜ. ನೆಕ್ಸ್ಟ್ ಹೇಳಿ. ಪದೇ ಪದೇ ಒಂದು ವಿಚಾರ ಹೇಳ್ತಾರೆ, ನಮಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ರು. ಡೆಫಿನೆಟ್ಲಿ ಕುಮಾರಣ್ಣವ್ರಿಗೆ ನನ್ನ ಪರಿಚಯ ಇರಲಿಲ್ಲ. ಕುಮಾರಣ್ಣವರು ಮೊದಲು ಓದ್ಸಲಿ ನಿಂತಿದ್ರಲ್ಲ, ಎಲ್ಲ ಕೂತ್ಕೊಳ್ರಿ, ಮಾಲೂರು ವೀಕ್ ಇದೆ, ಶೆಟ್ರ್ ಸಲ ಜೈಲ್ಗೆ ಹೋಗಿ ಬಂದಿದ್ರು, ಶೆಟ್ರ್ ಫಾಲೋಯಿಂಗ್ ಐತೆ, ನೀನೇನಪ್ಪ ಮಾಡ್ತೀಯ, ಹುಡ್ಗ ಹೋಗಿ ಎಲ್ಲಿ ಅಂತ ಹೇಳಿದ್ರು. ನನ್ ಚಿಕ್ಕ ನನ್ಗೇನು ಅನುಭವನೇ ಇಲ್ಲ, ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ ನಾನು, ಹೇಳಿದ್ ನಿಜ. ಇವರು ಚೆನ್ನಾಗ್ ಗೊತ್ತಾಗಿರಬಹುದು. ಏನಾಯ್ತು ನನ್ನ ಫಸ್ಟ್ ಇವ್ರು ನನ್ನ ಜೊತೆ ಬರಲೇ ಇಲ್ಲ ನಂಜೇಗೌಡರು. ಯಾವಾಗ ಅನಿತಕ್ಕನು ಬಂದಿದ್ರು ಇಲ್ಲಿಗೆ, ಒಂದು 300 ನಾವಿದು ಧರ್ಮಿಸ್ತಾ ಇದ್ವಿ, ಅವತ್ತು ಕೂಡ ಇಲ್ಲ. ಅವರು ಮನೆಯಲ್ಲಿ ಏನ್ ಮಾಡ್ತಾರೆ, ಟ್ರೈ ಮಾಡ್ತಾರೆ, ಹೋಗಿ ಇದೇ ಇವರೆಲ್ಲ ಲೀಡರ್ಸ್ ಕರ್ಕೊಂಡು ಹೋಗಿ ನನಗೆ ಸೀಟ್ ಕೊಡ್ಕೂಡ್ದು ಅಂತ ಹೇಳಿಸ್ತಾರೆ. ಇಲ್ಲಿ ಅನಿತಕ್ಕ ಅನೌನ್ಸ್ ಮಾಡ್ಬಿಟ್ಟು ಹೊರಟಾಗಿದ್ರು. ಇವ್ರು ಹೋಗಿ ಹೇಳಿಸ್ತಾರೆ, ಕುಮಾರಣ್ಣ ಯಾವುದೇ ಕಾರಣಕ್ಕೂ ಆಗಲ್ಲ, ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ ಮೇಲೆ ನೀನ್ ಬಂದು ಸೇರ್ಕೊಂಡಿದ್ ನಂಜೇಗೌಡ. ಕರೆಕ್ಟಾ ಗೌಡ್ರೆ? ಗೌಡ ಅನ್ನೋದು ಬೇಡ, ಎಂಡಿಂಗ್ ಬರ್ತಾ ಇದ್ದೀನಿ ಅಲ್ವಾ? ನೀವು ಸೆಂಟ್ರ್ ಜೊತೆ ಶಾಮೀಲ್ ಆಗಿದ್ದು ಗೊತ್ತು, ಗುಟ್ಟಿದ ಮೇಲೆ ಹೋಗಿಬ್ರು ಮಾತಾಡ್ಕೊಂಡಿದ್ದು ಗೊತ್ತು. ಅದಕ್ಕೆ ನಾನು ಇಡೀ ತಾಲೂಕದ ಎಲ್ಲ ವ್ಯವಸ್ಥೆಗಳು ಮುಗಿಸ್ಬಿಟ್ಟು ಕೊನೆಯೇ ನಿಮ್ ಪಂಚಾಯತಿಗೆ ಕರ್ಸ್ಕೊಂಡಿದ್ದೆ ನಾನು. ಕರೆಕ್ಟಾ? ಏನಂತೆ ಕುಮಾರಣ್ಣವ್ರಿಗೆ ನನಗೆ ಸೀಟ್ ಕೊಡ್ಸಕ್ ಸಹಾಯ ಮಾಡಿದ್ದು ನೆನ್ಕೋಬೇಕು. ಗುಡ್ಗೆರೆ ಮಂಜಣ್ಣವರು ಅವ್ರೇನ್ ಮಾಡ್ತಾರೆ, ನಮ್ಮ ತಂದೆಯವ್ರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಹೆಂಗು ಇಡ್ತಾ ಇತ್ತು ಹೊಸಕೋಟೆಯಲ್ಲಿ. ನಾವಿಲ್ಲಿ ಬಂದ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗ್ತದೆ, ಪಾರ್ಟಿಗೂ ಅನುಕೂಲ, ಯಂಗ್ಸ್ಟರ್ ಗೆಲ್ಲೋದು ಸೋಲೋದು ಗ್ಯಾರಂಟಿ ಇರಲಿಲ್ಲ ನನಗೆ. ನಾನು ಫಸ್ಟ್ ಟೈಮ್ ಗೆಲ್ತೀನಿ ಅಂತ ನಿಜಕ್ಕೂ ಗ್ಯಾರಂಟಿ ಇರಲಿಲ್ಲ. ಲೀಡು 50,000 70,000 ಲೀಡ್ ಇತ್ತು ಶೆಟ್ರದು. ದೇವರದು ಅವತ್ತು ಏನದ ಇದೆಯಾ? ಅಷ್ಟೇನಾ? ನಾನ್ ನಿಮ್ಗೆಲ್ಲ ಬಿಟ್ಟೆ ನಂಜೇಗೌಡ್ರೆ, ನನ್ನ ಉತ್ತರ ಕೊಡೋದು ಬೇಡ. ನಾನು ರಾಜಕೀಯದಲ್ಲಿದ್ದೀನಿ, ನಿಮ್ ಮೇಲೆ ನಾನು ವಿರುದ್ಧ ಮಾತಾಡ್ತೀನಿ. ಆ ಸಿದ್ಧಾರ್ಥ ಆನಂದ್ ಅಂತ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಿಮ್ ಜೊತೆಲೆ ಇದ್ದಿದ್ದು ನಿಮ್ಗೆ ಎಲೆಕ್ಷನ್ ಮಾಡಿದವರು ಅವರು ಅಲ್ವಾ? ಸ್ಪಷ್ಟವಾಗಿ ನೀಟಾಗಿ ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ.
ಆತ್ಮಮಿತ್ರ ಕೊಟ್ಬಿಟ್ಟು ಸಾಕು. ಯಾಕೆ ಕೊಡಲ್ಲ ಅಂದ್ರೆ ಸಮುದಾಯ ಎಲ್ಲ ಊರ್ತಿರ್ತೀನಿ ಓಟ್ ಹಾಕ್ತಾರೆ ಅಂತ ಭಯ. ದಲಿತ ಸಮುದಾಯ ಒಬ್ಬ ದಲಿತ ಹುಡುಗರನ್ನ ವಿರುದ್ಧ ಹೋದ್ರೆ ಹಿಂದೆ ಬಿಡ್ತಾರೆ ಅಂತ, ಅದಕ್ಕೆ ಉತ್ತರ ಕೊಡಲ್ಲ. ಅದನ್ನ ಕರೆಕ್ಟ್ ಆಗಿ ಹೇಳ್ತಾ ಇರ್ತೇನೆ, ಒಂದೊಂದು ಪಾಯಿಂಟ್ ಹೇಳ್ತೇನೆ ಅಂದ್ರೆ ನೇಣು ಹಾಕಬೇಕು. ಇನ್ನು ಈ ಮನೆ ಎಲ್ಲ ಮುಗಿದ ಮಾಡಿಲ್ಲ, ನಮ್ಮದ್ ಬಿಟ್ಬಿಟ್ಟಾನೆ ಓಡಾಡ್ರಿ ಅಂತೇಳಿ. ನೆಕ್ಸ್ಟ್ ಈಗ ಮಾಡೋರಂತೆ ನೋಡ್ಕೊಳ್ಳಿ, ಎಲ್ಲರಿಗೂ ಆನ್ಸರಬಲ್. ಇವಾಗ ನಾನೇ ಕೇಳ್ತಾ ಇದ್ದೀನಿ, ಏನಾರ ಕ್ವಶನ್ಗಳವ ಕೇಳ್ರಿ ಅಂತ ಹೇಳ್ತೀನಿ. ಇನ್ನೂ ಟೈಮ್ ಅದೇ, ಯಾರ ಇದ್ರೆ ಇನ್ನೂ ಒಂದಿನ ಸೇರ್ಸೋಣ. ನಮ್ಮ ಕಡೆಯಿಂದ ಏನಾರ ಆಗ್ಬೇಕಾ, ಇಲ್ಲ ನಂದೇನಾರ ಲೋಪ ದೋಷಗಳವ, ನಾನೇನಾರ ತಿದ್ಕೋಬೇಕಾ, ಎಲ್ಲ ಕೇಳ್ರಿ ಹೇಳ್ತೀನಿ. ಇಲ್ಲ ನಂದು ಯಾವ್ರ ಅಗಾಡಗಳವ ಸ್ಪಷ್ಟನೆ ಕೊಡ್ಬೇಕಾ ಕೇಳ್ರಿ ಹೇಳ್ತೀನಿ. ನೀನ್ ಹಿಂಗ್ ಕೇಳಿ ನೋಡೋಣ, ಪತ್ರ ಕೇಳು, ಏನಾರ ಕ್ವಶನ್ಗಳವನಪ್ಪ ಹೇಳ್ರಿ ನಂದು ಅಂತ ಕೇಳ್ರಿ. ನೀನ್ ಮೊದ್ಲೇ ಅವ್ರನ್ನೆಲ್ಲ ಹೇಳು ಎದ್ದೋಗ್ಲಿ ಅಂತ ಕಾಯ್ತಾ ಇರ್ತೀಯ. ಪತ್ರಕರ್ತರೆಲ್ಲ ಬುದ್ಧಿವಂತಿರ್ತೀರಿ, ಯಾರು ದಡ್ಡಿರಲ್ಲ ಅಲ್ವಾ. ಕೋಮಲ್ ವಿಚಾರವಾಗಿ ಸತ್ಯನಾರಾಯಣ ಸ್ವಾಮಿ ಅವರು ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತಾ ಇದಾರೆ ಅಂತ ಚರ್ಚೆ ಸರ್. ನಾನು ಎಲ್ಲೂ ಕೋಮಲ್ ವಿಚಾರವಾಗಿ ಎಲ್ಲಿ ಮಾತಾಡಿದ್ದೀನಿ? ಇದ್ರದ್ದು ಮಾತಾಡಿದ್ರಲ್ಲ, ವೇಗಾಗಿ ಒಂದು ಸಿನಾಪ್ಸಿಸ್ ತರ ಸಿಕ್ಕಿದೆಯಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಇರೋದು ಎಸ್.ಎನ್. ನಾರಾಯಣ ಸ್ವಾಮಿ ಅವ್ರ ಹತ್ರ. ಅವರು ಒನ್ ಆಫ್ ದ ಡೈರೆಕ್ಟರ್ಸ್. ಅವ್ರ ಸಂಪರ್ಕ ಕೂಡ ಇಲ್ಲ, ಒಂದ್ 2 ಸಲ ಫೋನಲ್ಲಿ ಮಾತಾಡಿದ್ದಷ್ಟೇ. ಅವ್ರು ಹೇಳ್ತಾ ಇರ್ತಾರೆ, ಏನಪ್ಪ ಮಾಡ್ತಾ ಇದ್ದೀಯ ನೀನು ಇನ್ನ ಮಲ್ಲರಾಗ ಅಂತ. ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅವರು. ಡೆಫಿನೆಟ್ಲಿ ಸ್ನೇಹಿತರಲ್ವೇನ್ರಿ, ನನ್ನ ಜೊತೆ MLA ಆಗಿದ್ರು. ಹಂಗೆ ಹೇಳ್ತಾನೆ ಕೇಳ್ರಿ ಅದನ್ನ. ಡೆಫಿನೆಟ್ಲಿ ಎಲ್ಲಾರ ಹತ್ರ ಮಾತಾಡ್ತೀನಿ. ಯಾಕೆ ಮಾತಾಡುತ್ತಪ್ಪ ಹಂಗಂತ ನಾವು ನಮ್ಮ ಪಾರ್ಟಿ ಬಿಟ್ಕೊಡಕತ್ತದ? ಅಲ್ಲಿ ನಮ್ಮ ಪಾರ್ಟಿ ನಿಂತ್ಕದ ಬಿಟ್ಕೊಡಕತ್ತದ? ಆ ಜಯಮಾನ ನಂದಲ್ಲ. ಅಡ್ಜಸ್ಟ್ಮೆಂಟ್ ರಾಜಕೀಯ, ಪಾರ್ಟಿನೇ 4 ಕೋಟಿ ಇರ್ಲಿ, 40,000 ಓಟ್ ಇರ್ಲಿ. ಅವರು ಮಾತಾಡ್ತಾರೆ. ಏನಪ್ಪ ಮಹೇಶ್ ಎಸ್.ಎನ್. ನಾರಾಯಣ ಸ್ವಾಮಿ ಅವ್ರು ಬಂದ್ರೆ ಎದುರುಗಡೆ ಮಾತಾಡಲ್ಲ ನೀವು? ಹೋಗಲೇ ಬರೋದು ಹಿಂಗಂತೀರ? ಅಲ್ಲಲ್ಲ, ಹಿಂಗೆ ಹೋಗಲೇ ಬರಲ್ಲ ಅನ್ಕೊಳ್ಳೋದಿಲ್ಲ. ನೋಡ ಸಬ್ಬಿರು ಅವರೆಲ್ಲ, ನಾವೇ ಗಲೀಜು. ನೀವೆಲ್ಲ ಹುಷಾರು, ಒಬ್ರಿಗೊಬ್ರು ಅದು ನ್ಯಾರಮಾಗಿ ಇದ್ದೀರಿ, ಬೈಕಲ್ಲ. ನಾವು ನೋಡಿ ಯಾವ ಬಂದ ಗೌಂಡವ್ರ ಕಥೆಗಳು ಎಲ್ಲಿಗೆ ಬಂದ ನೋಡಪ್ಪ. ಎಲ್ಲರೂ ಹಂಗೆ ಅನ್ಕೊಂತಾರೆ, ಗೌಂಡವ್ರಿಗೆ ಕಿತ್ಲಾಡಿ ಸಾಯ್ತಾರ, ಮಕ್ಳು ಸಾಲಿ ಬಿಡುತ್ತೆ. ಹೌದು, 500 ಖುಷಿ. ಅಯ್ಯೋ ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ಮುಂದಿನ ದಿನಗಳಲ್ಲಿ ಗಬ್ಬು ವಿರುದ್ಧ ನಾವು ಹೋರಾಟ ಇದ್ದೇ ಇರ್ತದೆ. ಮಾಲೂರು ತಾಲೂಕಿನ ಜನತೆಯ ಒಂದು ಸಪೋರ್ಟ್ ನಮಗೆ ಬೇಕಷ್ಟೇ. ನೀವೆಲ್ಲ ನನ್ನ ಜೊತೆ ಇದ್ದೀರಿ ಅಂತ ಹೇಳಿದ್ರೆ ಇದನ್ನು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ತಿದೆ. 2 ಮಾತು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ.